ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನನ್ನ ಹಸ್ಬೆಂಡ್ಗೆ 3 days ಹಾಲಿಡೇ ಇದೆ ಮತ್ತು ನನ್ನ ಮಗನಿಗೂ ಎಕ್ಸಾಮ್ ಎಲ್ಲ ಮುಗ್ದೋಯ್ತು. ಇನ್ನು ಜೂನ್ವರೆಗೂ ಹಾಲಿಡೇ ಅಂತ ಹೈದ್ರಾಬಾದ್ ಹೋಗ್ತಾ ಇದ್ವಿ. ನಾನು ಫಸ್ಟ್ ಟೈಮ್ ಹೈದ್ರಾಬಾದ್ ಹೋಗ್ತಾ ಇರೋ. ನನ್ನ ಹಸ್ಬೆಂಡು ಇದಕ್ಕೂ ಮುಂಚೆ ತುಂಬ ಸಲ ಹೋಗಿ ಬಂದಿದ್ದಾರೆ, ಮೊನ್ನೆ ಅಷ್ಟೇ ಹೋಗಿ ಬಂದರು. ಇನ್ನು ನಾವು ನೋಡಿಲ್ಲ ಅಂತ ಈ ಸಲ ನಮಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೈದ್ರಾಬಾದು ನಮ್ಮ ಊರಿಂದ ಅಂದರೆ ಬೀದರಿಂದ ತುಂಬಾ ಹತ್ತಿರ, ಆದರೂ ನಾನು ಒಂದು ಸಲ ಅಲ್ಲಿಗೆ ಹೋಗಿರಲಿಲ್ಲ. ಸೊ ಈ ಸಲ ನನ್ನ ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಹೋದಾಗ ಅಲ್ಲಿ ಹುಸೇನ್ ಸಾಗರ್ಲಿ ಹೋಗಿ ಒಂದು ಫೋಟೋ ತೊಗೊಂಡಿದ್ರು. ನಾನು ಯಾವಾಗಲೂ ಅಂತ ಇದ್ದೆ ಪ್ಲೇಸ್ ತುಂಬಾ ಚೆನ್ನಾಗಿದೆ, ನಾನು ಇಲ್ಲಿ ಒಂದು ಸಲ ಹೋಗಬೇಕು ಅಂತ ಯಾವಾಗಲೂ ಅಂತ ಇದ್ದೆ. ಸೊ ಈ ಸಲ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಏನಂದರೆ ನನಗೆ ಬಸ್ ಅಷ್ಟೊಂದೇನು ಆಗಬರಲ್ಲ, ಟ್ರೈನ್ನ ಟ್ರೈ ಮಾಡಿದ್ವಿ. ಬೆಂಗಳೂರಿಂದ ಹೈದ್ರಾಬಾದ್ಗೆ 6-7 ಟ್ರೈನ್ ಇದೆ, ಆದರೆ ಒಂದರಲ್ಲೂ ಟಿಕೆಟ್ ಇರಲಿಲ್ಲ. ಸೊ ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಈ ಸಲ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಾವು ಬೆಂಗಳೂರಿಂದ ಬಿಟ್ಟಿರೋದು 7:15 ಬಸ್ ಇತ್ತು. ಬಸ್ ಹತ್ಕೊಂಡು ಹೋದರೆ ನೆಕ್ಸ್ಟ್ ಡೇಲಿ 6:00 ನಮಗೆ ಡ್ರಾಪ್ ಮಾಡ್ತು. ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮ ರಿಲೇಟಿವ್ ಮನೆಗೆ ಹೋದ್ವಿ. 3 days ಅಲ್ಲಿ ಉಳ್ಕೊಂಡ್ವಿ. ಮೊದಲೇ ನಂಗೆ ಬಸ್ ಆಗಲ್ವಲ್ಲ, ನೈಟೆಲ್ಲ ಬಸ್ಸಲ್ಲಿ ಕೂತ್ಕೊಂಡು ತುಂಬಾ ಟೈರ್ಡ್ ಆಗಿತ್ತು. ಸೊ ಹೋದ ತಕ್ಷಣ ಸ್ನಾನ ಮಾಡ್ಕೊಂಡು ತಿನ್ಕೊಂಡು ರೆಸ್ಟ್ ಮಾಡಿಕೊಂಡು ಈವ್ನಿಂಗ್ವರೆಗೂ ರೆಸ್ಟ್ ಮಾಡಿಕೊಂಡು ಈವ್ನಿಂಗ್ ನಂತರ ನಾವೆಲ್ಲ ಅಲ್ಲಿಂದ ಬಿರ್ಲಾ ಮಂದಿರ್ ಹೊರಟ್ವಿ. ನಾವು ಫಸ್ಟ್ ಟೈಮು ಹೋಗಿದ್ರೆಲ್ಲ ಸೇರಿದ್ದು. ಮದುವೆ ಆದಾಗಿಂದ ಇಷ್ಟು ಟೈಮ್ ನಾವು ಸ್ಪೆಂಡ್ ಮಾಡಿದ್ದಿಲ್ಲ ಜೊತೇಲಿ. ಅವ್ರು ಇರೋದು ಹೈದ್ರಾಬಾದ್ ಅಲ್ವಾ, ಅವ್ರು ಬಂದಾಗ ಊರಿಗೆ ನಾವು ಇರ್ತಾಯಿರಲಿಲ್ಲ, ನಾವು ಬಂದಾಗ ಊರಿಗೆ ಅವ್ರು ಇರ್ತಾಯಿರಲಿಲ್ಲ. ಸೊ ಅಷ್ಟೊಂದೇನು ಕಾಂಟ್ಯಾಕ್ಟ್ ಇರಲಿಲ್ಲ. ಆವಾಗವಾಗ ಹಾಗೆ ಪರಿಚಯ ಇತ್ತು ಅಷ್ಟೇ. ಈಗವಾಗ ಫಸ್ಟ್ ಟೈಮು ನಾವು ಸೇರಿದ್ದು, ಮಾತಾಡಿದ್ದು, ಪರಿಚಯ ಆಗಿದ್ದು ಕೂಡ ತುಂಬಾ ಖುಷಿ ಆಯಿತು ನನಗಂತೂ. ಅವ್ರಿಗೂ ಇದೇ ಥರ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಯಾಕಂದರೆ ನಾವು ಅಲ್ಲಿಂದ ಹೊರಡುವಾಗ ಇನ್ನೊಂದು ದಿವಸ ಇರ್ರಿ, ಬಂದು ತುಂಬ ದಿವಸ ಆಯಿತು, ಮೀಟ್ ಮಾಡಿ ತುಂಬ ದಿವಸ ಆಯಿತು, ಇದ್ದಂಗೆ ಆಗಿಲ್ಲ ಇರಿ ಅಂತ ಇದ್ರು. ಇವಾಗ ನಾವು ಬಿರ್ಲಾ ಮಂದಿರ್ಗೆ ಬಂದ್ವಿ. ಇಲ್ಲಿ ಪರವಾಗಿಲ್ಲ, ಅಷ್ಟೊಂದೇನು ಜನ ಇರಲಿಲ್ಲ, ಬಟ್ ಜನ ಇದ್ದರು. ಅವರಂತ ಇದ್ರು ಅಲ್ಲಿ ಬೇರೆ ಟೈಮಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ ಅಂತ ಇದ್ರು. ನಮ್ಗೆ ಇದೇ ಜಾಸ್ತಿ ಅನ್ನಿಸ್ತಾ ಇತ್ತು. ಸೊ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡೋಕ್ಕೆ ಹೊರಟ್ವಿ. ಇನ್ನು ಮಕ್ಕಳಂತೂ ಕೇಳೋದ, ನಂದು 2 ಮಕ್ಕಳು, ಇನ್ನು ಅವ್ರದ್ದು 3 ಮಕ್ಕಳು ಅಂತಂದರೆ 5 ಜನ ಮಕ್ಕಳು ತೀಟೆ ಮಾಡೋದು, ಗಲಾಟೆ ಮಾಡೋದು, ಬೇರೆ ಕಡೆ ಓಡೋಗೋದು, ಇದೆಲ್ಲ ಮಾಡಿಕೊಂಡು ಅವ್ರನ್ನ ಹಿಡಿಯೋಷ್ಟರಲ್ಲಿ ತುಂಬಾ ಸಾಕಾಗೋಯ್ತು. ಅಲ್ಲಿ ಟ್ಯಾಂಕಿ ರೋಡ್ ವ್ಯೂ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಲ್ವ, ನನಗಂತೂ ಅದು ಸಖತ್ತಾಗಿ ಇಷ್ಟ ಆಯಿತು. ನಾನು ಅದಕ್ಕೆ ಹೈದ್ರಾಬಾದ್ ಹೋಗೋಣ ಅಂತ ಇದ್ದಿದ್ದು. ಆಮೇಲೆ ಆ ಟ್ಯಾಂಕಿ ರೋಡ್ ಹತ್ರ ಎನಿ ಟೈಮ್ ಜನ ಇರ್ತಾರಪ್ಪ. ರಾತ್ರಿ 12 ಗಂಟೆಗೆ ಇರ್ಬೋದು, ರಾತ್ರಿ 1 ಗಂಟೆ 2 ಗಂಟೆ ಯಾವಾಗಲೂ ಎನಿ ಟೈಮ್ ಜನ ಇರ್ತಾರೆ. ಆಮೇಲೆ ನೈಟ್ ಕೇಕ್ ಕಟ್ ಮಾಡೋದು ಜಾಸ್ತಿ ಅಲ್ಲಿ. ನಾವು ಆಚೆ ಹೋದಾಗ ನೈಟ್ ಆಲ್ಮೋಸ್ಟ್ ಎಲ್ಲರೂ ಕೇಕ್ ಕಟ್ ಮಾಡೋಕ್ಕಂತಲೇ ಬಂದಿದ್ರು ಅಲ್ಲಿ.
ಬಿರ್ಲಾ ಮಂದಿರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಟ್ಯಾಂಕ್ ರೋಡ್ ಹತ್ರ ಹೋದ್ವಿ. ಅಲ್ಲಿ ಸೆಂಟ್ರಲ್ಲಿ ದೊಡ್ಡದಾದ ಒಂದು ಬುದ್ಧ ಸ್ಟ್ಯಾಚ್ಯೂ ಕೂಡ ಇದೆ. ಅಲ್ಲಿ ಬೋಟಿಂಗ್ ಕೂಡ ಇತ್ತು. ನಾವು ಚಿಕ್ಕ ಮಕ್ಕಳು ತುಂಬಾ ಲೇಟ್ ಆಗಿದೆ ಅಂತ ನಾವೇನು ಅಲ್ಲಿ ಹೋಗಲಿಲ್ಲ. ಲೈಟಿಂಗ್ ಆಗಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಇದು ಅಂತೂ. ಈ ಹುಸೇನ್ ಸಾಗರ್ ಲೇಕ್ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಹಡ್ಡೆ ಹೊಡ್ಕೊಂಡು ಮಾತುಕತೆ ಆಡ್ಕೊಂಡು ಹಾಗೆ ಮೆಮೊರೀಸ್ ಅಂತ ಒಂದು ಸ್ವಲ್ಪ ಫೋಟೋನ ತಗೊಂಡ್ವಿ. ತುಂಬಾ ಖುಷಿ ಆಯಿತು ನನಗಂತೂ ಇಲ್ಲಿ ಬಂದು. ಆಮೇಲೆ ಈ ಲೇಕಿನ ತುಂಬಾ ಅಟ್ರಾಕ್ಟಿವ್ ಪಾಯಿಂಟ್ ಅಂದರೆ ಸೆಂಟ್ರಲ್ಲಿರೋ ಆ ಬುದ್ಧ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಬಟ್ ನಾವು ಅಲ್ಲೇನು ಹೋಗೋಕ್ಕಾಗಲಿಲ್ಲ, ಇಲ್ಲೇ ಕೊನೆಯಿಂದಲೇ ನೋಡ್ಕೊಂಡ್ವಿ. ಈ ಹೈದ್ರಾಬಾದ್ ಟ್ರಿಪ್ನ ಫಸ್ಟ್ ಡೇ ಫಸ್ಟ್ ವ್ಲಾಗು ಹುಸೇನ್ ಸಾಗರ್ ಲೇಕ್ ಆಮೇಲೆ ಬಿರ್ಲಾ ಮಂದಿರ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.